Hello all, welcome to Creative IAS Academy. This is Lohit Kumar R here. 1000 MCQ ಪ್ರಶ್ನೆಗಳ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರಶ್ನೆಯನ್ನು ಗಮನಿಸಿ. 2024-25ರ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಆದಾಯ ಸಂಗ್ರಹ ಗುರಿ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಮೈನ್ಸ್ ಆ್ಯಂಡ್ ಜಿಯೋಲಜಿ ಡಿಪಾರ್ಟ್ಮೆಂಟ್ ಅಂತೇಳಿ ಕರಿತೀವಿ ಇದಕ್ಕೆ. ನೋಡಿ, ಇಲ್ಲಿ ಭೂವಿಜ್ಞಾನ ಮತ್ತು ಗಣಿ ಅಂತಕ್ಕಂಥದ್ದು ಭಾರತ ಸರ್ಕಾರಕ್ಕೆ, ಎಸ್ಪೆಷಲಿ ಕರ್ನಾಟಕ ಸರ್ಕಾರಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ಆದಾಯವನ್ನು ತಂದುಕೊಡುತ್ತೆ. ಇದರ ಒಂದು ಗುರಿಯನ್ನು ಎಷ್ಟು ಹೊಂದಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ ಸಿ ಇದೆಯಲ್ಲ, 9,000 ಕೋಟಿ, ದಟ್ ಈಸ್ ದ ರೈಟ್ ಆನ್ಸರ್. ಇಲ್ಲಿ ಮುಖ್ಯವಾಗಿ 2 ಪಾಯಿಂಟನ್ನು ತಿಳ್ಕೊಳ್ಳಿ. ಕಳೆದ ವರ್ಷಕ್ಕೆ ನಾವು ಹೋಲಿಕೆ ಮಾಡಿದಾಗ 22% ಹೆಚ್ಚು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಆದಾಯ ಸಂಗ್ರಹದ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. 2024 ಮತ್ತು 25ರ ಒಂದು ಟೋಟಲ್ ಆದಾಯದ ಗುರಿ ಎಷ್ಟು ಅಂತ ನೋಡ್ಕೊಂಡಾಗ, ಇಲಾಖೆಯ ಆದಾಯ ಗುರಿ ಎಷ್ಟು ಅಂತ ನೋಡ್ಕೊಂಡಾಗ 9,000 ಕೋಟಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ದೇಶಕ್ಕೆ ಒಟ್ಟು GST ಕೊಡುಗೆಯ ವಿಷಯದಲ್ಲಿ ಕರ್ನಾಟಕದ ಸ್ಥಾನ ಮೊದಲನೇ ಸ್ಥಾನದಲ್ಲಿದೆ ಅಂತ ಮೊದಲನೇ ಆಯ್ಕೆ ಇದೆ, ಸ್ಟೇಟ್ಮೆಂಟ್ ಇದೆ. 2024 ಮತ್ತು 25ನೇ ಸಾಲಿನಿಗೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಆದಾಯ ಸಂಗ್ರಹದ ಗುರಿಯನ್ನು 2,10,000 ಕೋಟಿಗೆ ನಿಗದಿಪಡಿಸಲಾಗಿದೆ ಅಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಐಡೆಂಟಿಫೈ ಮಾಡಬೇಕು. ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ. ಇವೆರಡರಲ್ಲೂ ಕೂಡ ಯಾವುದೂ ಕೂಡ ಸ್ಟೇಟ್ಮೆಂಟ್ ಸರಿಯಾಗಿಲ್ಲ. ಹಾಗಾದರೆ ಸರಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟನ್ನು ನೋಡ್ಕೊಳ್ಳೋಣ. ಮೊದಲನೇ ಹಂತದಲ್ಲಿ 2023 ಮತ್ತು 2024ರ ಒಂದು ಆದಾಯ ವರ್ಷಕ್ಕೆ ನಾವು ಕನ್ಸಿಡರ್ ಮಾಡಿದಾಗ GST ಕೊಡುಗೆಯಲ್ಲಿ ಅಥವಾ GST ಕಾಂಟ್ರಿಬ್ಯೂಷನ್, ಸೆಂಟ್ರಲ್ ಗೌರ್ಮೆಂಟಿಗೆ ಏನು GST ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆಯಲ್ಲ, ಅದರಲ್ಲಿ ಕರ್ನಾಟಕದ ಸ್ಥಾನ ಮೊದಲನೇ ಸ್ಥಾನ ಅಲ್ಲ, ಬದಲಾಗಿ 2ನೇ ಸ್ಥಾನ ಅಂತಕ್ಕದ್ದನ್ನು ತಾವು ನೆನ್ಪಿಟ್ಕೊಳ್ಬೇಕು. ಸೆಕೆಂಡ್ ಪ್ಲೇಸ್, ಇದು ಮೊದಲನೇ ಪಾಯಿಂಟ್. ಎರಡನೇ ಸ್ಟೇಟ್ಮೆಂಟ್ ಏನಾಗಿದೆ, 2024 ಮತ್ತು 25ನೇ ಸಾಲಿನ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಆದಾಯ ಸಂಗ್ರಹದ ಗುರಿಯನ್ನು 2,10,000 ಕೋಟಿಗೆ ಬದಲಾಯಿಸಿಲ್ಲ, ಅದು ಗುರಿಯನ್ನು ಹಾಕಿಕೊಳ್ಳಲಾಗಿಲ್ಲ, ಬದಲಾಗಿ 1,10,000 ಕೋಟಿ ರೂಪಾಯಿ ಮೌಲ್ಯಕ್ಕೆ ಹೊಂದಲಾಗಿರುವಂಥದ್ದು. ಇದೊಂದು ಟಾರ್ಗೆಟನ್ನು ಫಿಕ್ಸ್ ಮಾಡಲಾಗಿದೆ. ಸೊ ಆದುದರಿಂದ ಎರಡನೇ ಸ್ಟೇಟ್ಮೆಂಟ್ ಏನಾಗ್ತಾ ಹೋಗುತ್ತೆ, ತಪ್ಪಾಗ್ತಾ ಹೋಗುತ್ತೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ದಕ್ಷತೆಯನ್ನು ಹೆಚ್ಚಿಸಲು ಕರ್ನಾಟಕ ಅಗ್ನಿಶಾಮಕ ದಳ ಕಾಯ್ದೆ 1964ರ ಪ್ರಕಾರ ಹೊಸದಾಗಿ ನಿರ್ಮಿಸಲಾದ ಬಹುಮಹಡಿ ಕಟ್ಟಡಗಳ ಆಸ್ತಿ ತೆರಿಗೆಯ ಮೇಲೆ ವಿಧಿಸಲಾದ ಫೈರ್ ಸೆಸ್ನ ಶೇಕಡಾವಾರು ಪ್ರಮಾಣ ಎಷ್ಟು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಫೈರ್ ಲೆಸ್ ಸೆಸ್ ಲಿವೈಡ್ ಆನ್ ಪ್ರಾಪರ್ಟಿ ಟ್ಯಾಕ್ಸ್ ಆಫ್ ನ್ಯೂಲಿ ಕನ್ಸ್ಟ್ರಕ್ಟೆಡ್ ಮಲ್ಟಿ ಸ್ಟೋರೈಡ್ ಬಿಲ್ಡಿಂಗ್ ಅಕಾರ್ಡಿಂಗ್ ಟು ದ ಕರ್ನಾಟಕ ಫೈರ್ ಫೋರ್ಸ್ ಆ್ಯಕ್ಟ್ ಆಫ್ 1964 ಟು ಇನ್ಕ್ರೀಸ್ ಎಫಿಷಿಯನ್ಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ 1% ಅಂತ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ತುಂಬ ಒಂದು ಸ್ಟೇಟ್ಮೆಂಟ್ ರೀತಿಯಲ್ಲಿ ಕೇಳಿಬಿಡ್ತಾನೆ. ಸೊ ಆದುದರಿಂದ ಸ್ವಲ್ಪ ಇಂಪಾರ್ಟೆನ್ಸನ್ನು ಕೊಡಬೇಕಾಗಿರುತ್ತೆ ಈ ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳಿಗೆ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂತ ಕೇಳಿದ್ದಾರೆ ಅಂದರೆ, ಅವರು ಬಹುಮಹಡಿ ಕಟ್ಟಡಗಳ ಆಸ್ತಿ ತೆರಿಗೆ ಅಂದರೆ ಮಲ್ಟಿ ಸ್ಟೋರೈಡ್ ಬಿಲ್ಡಿಂಗ್ಸ್ಗಳ ಮೇಲೆ ಏನು ನಾವು ಪ್ರಾಪರ್ಟಿ ಟ್ಯಾಕ್ಸಸ್ಗಳನ್ನು ಹಾಕ್ತೀವಲ್ಲ, ಇದು ಟ್ಯಾಕ್ಸಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಆದಾಯವನ್ನು ಕೊಡ್ತಕ್ಕಂಥ ಮೂಲ ಆಗಿದೆ. ಆದುದರಿಂದ ಇಲ್ಲಿ ಪ್ರಶ್ನೆಯನ್ನು ಹಾಕ್ಕೊಂಡಿದ್ದೇನೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವು ಮತ್ತು ಉದ್ಯೋಗಾವಕಾಶಗಳನ್ನು ಒದಗಿಸಲು ಉನ್ನತ ಶಿಕ್ಷಣ ವಲಯದಲ್ಲಿ ರಚಿಸಲಾದ ಡೇಟಾಬೇಸ್ನ ಹೆಸರೇನು ಅಂತಲೇ ಪ್ರಶ್ನೆಯನ್ನು ಕೇಳಿದ್ದಾರೆ. ತುಂಬ ಈಸಿಯಾಗಿರ್ತಕ್ಕಂಥದ್ದು. ನಿಮಗೆ ಆಪ್ಷನ್ ಡಿ ಇದೆ ನೋಡಿ, ವಿದ್ಯಾವಾರಿಧಿ ಅಂತೇಳಿ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿ, ವಿದ್ಯಾಸಿರಿ ಅಲ್ಲ, ಕುಟುಂಬ ಅಲ್ಲ, ಕನ್ನಡ ಕಸ್ತೂರಿ ಅಲ್ಲ, ವಿದ್ಯಾವಾರಿಧಿ ಅಂತ ತಿಳ್ಕೊಳ್ಬೇಕು. ಇಂಗ್ಲೀಷಲ್ಲಿ ಒಂದು ಬಾರಿ ಓದ್ತೀನಿ, ನೆನ್ಪಿಟ್ಕೊಳ್ಳಿ. ವಾಟ್ ಈಸ್ ದ ನೇಮ್ ಆಫ್ ಡೇಟಾಬೇಸ್ ದಟ್ ವಿಲ್ ಬಿ ಕ್ರಿಯೇಟೆಡ್ ಇನ್ ಹೈಯರ್ ಎಜುಕೇಷನ್ ಸೆಕ್ಟರ್ ಟು ಪ್ರೊವೈಡ್ ಎಜುಕೇಷನಲ್ ಅಸಿಸ್ಟೆನ್ಸ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಟು ಸ್ಟೂಡೆಂಟ್ಸ್ ಅಂತೇಳಿದೆ. ಇದೊಂದು ಪೋರ್ಟಲ್ ರೀತಿಯಾಗಿ ಕೆಲಸ ಮಾಡ್ತಾ ಹೋಗುತ್ತೆ, ಡೇಟಾಬೇಸ್ ರೀತಿಯಾಗಿ ರಚನೆ ಆಗ್ತಾ ಹೋಗಿದೆ. ಸೊ ರೈಟ್ ಆನ್ಸರ್ ವಿಲ್ ಬಿ ವಿದ್ಯಾವಾರಿಧಿ, ನೆನ್ಪಿಟ್ಕೊಳ್ಳಿ. ನೋಡಿ, ಇಲ್ಲಿ ಸಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಹಾಕ್ಕೊಂಡಿದ್ದೀನಿ. ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಏನು ಕೇಳಿದರೆ ಪ್ರಶ್ನೆ, ಇದು ನಾಗರಿಕರಿಗೆ ಸರ್ಕಾರಿ ಸೇವೆಗಳನ್ನು ಸಕಾಲಿಕವಾಗಿ ತಲುಪಿಸುವ ಗುರಿಯನ್ನು ಹೊಂದಿದೆ. ಕರೆಕ್ಟ್, ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗಿದೆ. ಸಕಾಲ ವ್ಯಾಪ್ತಿಗೆ ಒಳಪಡುವ ಪ್ರತಿಯೊಂದು ಇಲಾಖೆಯು ನಿರ್ದಿಷ್ಟ ಸೇವೆಯನ್ನು ನೀಡಲು ನಿಗದಿತ ಸಮಯವನ್ನು ಮಿತಿಯನ್ನು ಹೊಂದಿದೆ. ಸೊ ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ಕೊಟ್ಟಿದ್ದಾರೆ. ಅಂದರೆ ಶಾರ್ಟ್ ಟರ್ಮಲ್ಲಿ ನಾವೇನು ಮಾಡಬೇಕು, ಸಿಟಿಜನ್ಸ್ಗಳಿಗೆ ಉತ್ತಮ ರೀತಿಯಾಗಿರ್ತಕ್ಕಂತಹ ಸೇವೆಯನ್ನು, ಅದರಲ್ಲೂ ಕೂಡ ಇ ಗವರ್ನೆನ್ಸ್ ಅಂತಕ್ಕಂಥ ಒಂದು ಟಾಪಿಕ್ ತುಂಬಾ ಸುದ್ದಿಯಲ್ಲಿದೆ. ಅಂದರೆ ಎಲೆಕ್ಟ್ರಾನಿಕ್ ಗವರ್ನೆನ್ಸ್ ಅಂತೇಳಿ ಕರಿತೀವಿ, ಅದನ್ನು ಕನ್ನಡದಲ್ಲಿ ಇ ಆಡಳಿತ ಅಂತ ಕರಿತೀವಿ. ಓಕೆ, ಸೊ ಈ ಗವರ್ನೆನ್ಸ್ ಹೆಚ್ಚು ಜಾಸ್ತಿ ಸುದ್ದಿಯಲ್ಲಿರೋದ್ರಿಂದ ಸಕಾಲ ಅಂತಕ್ಕಂಥ ಪ್ರೋಗ್ರಾಮ್ ಇದೆಯಲ್ಲ, ಇದು ಕೂಡ ಈ
ಇ ಗವರ್ನೆನ್ಸನ್ನು ಅಪ್ಲಿಫ್ಟ್ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿದೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಆಗ್ತಾ ಹೋಗುತ್ತೆ. ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗಿದ್ದಾವೆ. ನೋಡಿ, ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ನೀವು ಅಬ್ಸರ್ವ್ ಮಾಡಿದಾಗ ಎರಡೂ ಕೂಡ ಜನರಿಕ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್, ಅಂದರೆ ಇ ಗವರ್ನೆನ್ಸನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ರಚನೆ ಆಗಿರ್ತಕ್ಕಂತಹ ಸ್ಟೇಟ್ಮೆಂಟ್ ಅಂತಲೂ ಕೂಡ ಹೇಳ್ಬೋದು. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ. ನೋಡಿ, ಕ್ರಿಯೇಟಿವ್ IAS ವತಿಯಿಂದ ಒಂದು ಚಿಕ್ಕದಾಗಿರ್ತಕ್ಕಂಥ ಅನೌನ್ಸ್ಮೆಂಟ್ ಇದೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ನೋಡಿ, ಕ್ರಿಯೇಟಿವ್ IAS ವತಿಯಿಂದ ಕರೆಂಟ್ ಅಫೇರ್ಸ್ ವಿಭಾಗವನ್ನು, ಅಂದರೆ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ಸ್ಗಳನ್ನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸೆಪ್ಟೆಂಬರ್ 2024 ಒಂದು ಮಂತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ತಿಂಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಸೆಕ್ಷನನ್ನು ಕವರ್ ಮಾಡಲಾಗ್ತಾ ಇದೆ. ಸೊ ಹೆಚ್ಚಿನ ಮಾಹಿತಿ ಬೇಕಾದಂತಹ ಸಂದರ್ಭದಲ್ಲಿ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿಕೊಂಡು ಮಾಹಿತಿಯನ್ನು ಪಡ್ಕೊಳ್ಳಿ. ಮುಂದುವರೆದಂತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸುಮಾರು ಕಂಟೆಂಟ್ಗಳು ಈ ಹಿಂದೆ ನಡೆದಿರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಕೂಡ ರಿಪೀಟ್ ಆಗಿದ್ದಾವೆ. ಈವನ್ KS ಎಕ್ಸಾಮಲ್ಲೂ ಕೂಡ ರಿಪೀಟ್ ಆಗಿದೆ, ಅಸಿಸ್ಟೆಂಟ್ ಕಂಟ್ರೋಲರ್ ಎಕ್ಸಾಮಲ್ಲೂ ಕೂಡ ರಿಪೀಟ್ ಆಗಿದೆ. ಆದುದರಿಂದ ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ, ಒಂದು ಬಾರಿ ಪ್ರಶ್ನೆಯನ್ನು ನೋಡ್ಕೊಳ್ಳಿ. ಸಿರಿಚಂದನದ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳಿದ್ದಾವೆ. ಸರಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟನ್ನು ನಾವೇನು ಮಾಡಬೇಕು, ಐಡೆಂಟಿಫೈ ಮಾಡಬೇಕು. ಇದು ರಾಜ್ಯದಲ್ಲಿ ಶ್ರೀಗಂಧ ತೋಟಗಳನ್ನು ಪುನರುಜ್ಜೀವನಗೊಳಿಸುವ, ನೋಡಿ ಕರೆಕ್ಟಾಗಿ ತಿಳ್ಕೊಳ್ಬೇಕು, ರಿವ್ಯಾಂಪಿಫಿಕೇಷನ್ ಅಂತ ಕರೀತೇವೆ. ಸೊ ಈ ಪುನರುಜ್ಜೀವನಗೊಳಿಸುವ ಮತ್ತು ವಿಸ್ತರಿಸುವ ಗುರಿಯನ್ನು ಹೊಂದಿದೆ, ಇದು ಮೊದಲನೇ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಮುಂದುವರೆದಂತೆ ಕರ್ನಾಟಕದಾದ್ಯಂತ 20,000 ಎಕರೆಗಳಲ್ಲಿ ತೋಟಗಳನ್ನು ಅಭಿವೃದ್ಧಿಪಡಿಸುವ ಮಹತ್ವಾಕಾಂಕ್ಷೆಯ ಗುರಿಯೊಂದಿಗೆ 2012ರಲ್ಲಿ ಈ ಒಂದು ಯೋಜನೆಯನ್ನು ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನಾವು ಡೈರೆಕ್ಟಾಗಿ ಆನ್ಸರ್ಗೆ ಹೋಗ್ಬಿಡೋಣ. ಆಪ್ಷನ್ 1 ಏನಿದೆಯಲ್ಲ, ದಟ್ ಈಸ್ ದ ರೈಟ್ ಆನ್ಸರ್. ಹೇಗೆ? ಇದು ರಾಜ್ಯದಲ್ಲಿ ಶ್ರೀಗಂಧದ ತೋಟಗಳನ್ನು ಪುನರುಜ್ಜೀವನಗೊಳಿಸಲು ವಿಸ್ತರಿಸುವ ಗುರಿಯನ್ನು ಹೊಂದಿದೆ. ಜನರಿಕ್ ಸ್ಟೇಟ್ಮೆಂಟ್ ಆಗಿದೆ, ಸರಿಯಾಗ್ತಕ್ಕಂಥ ಚಾನ್ಸಸ್ ಹೆಚ್ಚಾಗಿದೆ. ಆದುದರಿಂದ ಮೊದಲನೇ ಸ್ಟೇಟ್ಮೆಂಟ್ ಸರಿ ಇದೆ. ಕರ್ನಾಟಕದಾದ್ಯಂತ 20,000 ಎಕರೆಗಳಲ್ಲಿ ತೋಟಗಳನ್ನು ಅಭಿವೃದ್ಧಿಪಡಿಸುವ ಮಹತ್ವಾಕಾಂಕ್ಷೆಯ ಗುರಿಯೊಂದಿಗೆ 2012ರಲ್ಲಿ ಪ್ರಾರಂಭಿಸಲಾಗಿರ್ತಕ್ಕಂತಹ ಯೋಜನೆಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದು 10,000 ಎಕರೆ ಅಲ್ಲ, ಬದಲಾಗಿ 20,000 ಎಕರೆ ಅಲ್ಲ, ಬದಲಾಗಿ 10,000 ಎಕರೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಆದುದರಿಂದ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ತಪ್ಪಾಯಿತು ಅಂದರೆ ಬಿನೂ ಕೂಡ ತಪ್ಪಾಗುತ್ತೆ, ಸಿನೂ ಕೂಡ ತಪ್ಪಾಗುತ್ತೆ. ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿರೋದ್ರಿಂದ ಮೇಲಿನ ಯಾವುದು ಅಲ್ಲ ಅಂತಿದೆ, ಇದು ತಪ್ಪಾಗುತ್ತೆ. ಕಾರಣ ಏನಂದರೆ ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗಿದೆ. ಆದುದರಿಂದ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ. ವೆರಿ ಸಿಂಪಲ್. ಮುಂದಿನ ಪ್ರಶ್ನೆಯನ್ನು ಹಾಗೆ ಅಬ್ಸರ್ವ್ ಮಾಡ್ಕೊಳ್ಳಿ. ಅಂಜನಾದ್ರಿ ಬೆಟ್ಟ ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಸಾಂಸ್ಕೃತಿಕ ಇತಿಹಾಸವನ್ನು ಸಾರುವಂತಹ ಕೆಲವೊಂದು ಡಿಸ್ಟಿಕ್ಗಳು ನಮ್ಮ ರಾಜ್ಯದಲ್ಲಿದ್ದಾವೆ. ಸೊ ಆದುದರಿಂದ ಅಂಜನಾದ್ರಿ ಬೆಟ್ಟ ನಮ್ಮ ಹನುಮಂತ ಹುಟ್ಟಿರತಕ್ಕಂತಹ ಒಂದು ಪ್ಲೇಸ್ ಅಂತಲೂ ಕೂಡ ಅದಕ್ಕೆ ಹೇಳಲಾಗುತ್ತೆ. ಅದರ ಒಂದು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಅಂಜನಾದ್ರಿ ಬೆಟ್ಟ ಯಾವ ಡಿಸ್ಟಿಕಲ್ಲಿದೆ ಅಂತ ನೋಡ್ಕೊಂಡಾಗ ಕೊಪ್ಪಳ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಏನಕ್ಕೆ ಇದು ತುಂಬ ಸುದ್ದಿಯಲ್ಲಿದೆ ಅಂದರೆ, ಅಂಜನಾದ್ರಿ ಬೆಟ್ಟ ಏನಿದೆಯಲ್ಲ, ಇದಕ್ಕೆ ಟೂರಿಸಮನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ 100 ಕೋಟಿ ರೂಪಾಯಿ ಮೌಲ್ಯದಲ್ಲಿ ಈ ಒಂದು ಟೂರಿಸಮನ್ನು ಡೆವಲಪ್ಮೆಂಟ್ ಮಾಡ್ತಾ ಇದೆ ಅಂಜನಾದ್ರಿ ಬೆಟ್ಟವನ್ನು. ಆದುದರಿಂದ ಇದು ತುಂಬ ಸುದ್ದಿಯಲ್ಲಿದೆ. ಕೊಪ್ಪಳ ಜಿಲ್ಲೆ ಮತ್ತು ಅದರ ಸುತ್ತುವತ್ತಲು ಇರತಕ್ಕಂತಹ ಪ್ರವಾಸೋದ್ಯಮವನ್ನು ಹೆಚ್ಚು ಮಾಡೋದಕ್ಕೆ ಮೈಥಾಲಜಿಕಲ್ ಆಗಿ ಮತ್ತು ಹಿಸ್ಟಾರಿಕಲ್ಲಿ ಈ ಅಂಜನಾದ್ರಿ ಬೆಟ್ಟ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ, ಪ್ರಾಮಿನೆಂಟ್ ಆಗಿರ್ತಕ್ಕಂಥ ಪ್ಲೇಸನ್ನು ಪಡೆದುಕೊಂಡಿದೆ. ನೋಡಿ, ಈ ಪ್ರಶ್ನೆಯನ್ನು ಒಂದು ಬಾರಿ ಗಮನಿಸಿ. ಕರೇಜ್, ಕಟ್ಟಾಸ್, ಇರಿ ಇವು ಡ್ಯಾಶ್ನ ನೇಮ್ಸ್ಗಳಾಗಿದ್ದಾವೆ ಅಥವಾ ಹೆಸರಾಗಿದ್ದಾವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ದ ರೈಟ್ ಆನ್ಸರ್ ವಿಲ್ ಬಿ ಏನ್ಷಿಯಂಟ್ ವಾಟರ್ ಟೆಕ್ನಿಕ್ ಅಥವಾ ಏನ್ಷಿಯಂಟ್ ವಾಟರ್ ಸಪ್ಲೈ ಅಂತೇಳಿ ಇದೆಯಲ್ಲ, ಅಂದರೆ ಪ್ರಾಚೀನ ಕಾಲದಲ್ಲಿ ನೀರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸರಬರಾಜು ಮಾಡುವಂತಹ ಒಂದು ವಿಷಯಕ್ಕೆ ಕುರಿತಾಗಿರ್ತಕ್ಕಂತಹ ಪದಗಳಿವು. ಕರೇಜ್, ಕಟ್ಟಾಸ್ ಮತ್ತು ಇರಿ ಅಂತೇಳಿ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ. ಕರ್ನಾಟಕ ಇನೋವೇಷನ್ ಆಫ್ ಟೆಕ್ನಾಲಜಿ ಸೊಲ್ಯೂಷನ್ಸ್ ಕೈಟ್ಸ್ ಇವರ ಸಹಯೋಗದೊಂದಿಗೆ ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಕೌಶಲ್ಯ ನಾವೀನ್ಯತಾ ಕೇಂದ್ರಗಳನ್ನು ಸ್ಥಾಪಿಸಿದೆ. ಯಾವುದರ ಅಡಿಯಲ್ಲಿ ಅಂತ ನಾವು ನೋಡ್ಕೊಂಡಾಗ ಡೈರೆಕ್ಟ್ ಆನ್ಸರ್ ಕಿಯೋನಿಕ್ಸ್ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆಯನ್ನು ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ನ್ಯಾನೋ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ 2024 ಯಾವ ಸ್ಥಳದಲ್ಲಿ ಆಯೋಜಿಸಲಾಗುತ್ತಿದೆ ಅಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಈ ರೀತಿಯಾಗಿರ್ತಕ್ಕಂಥ ಅಲ್ಟಿಮೇಟ್ ಸಭೆಗಳೇನಿದಾವಲ್ಲ ಅಥವಾ ಅಲ್ಟಿಮೇಟ್ ಆಗಿರ್ತಕ್ಕಂಥ ಕಾನ್ಫರೆನ್ಸಸ್ಗಳೇನಿದಾವಲ್ಲ, ಇವು ಯೂಶಲಿ ಎಲ್ಲಿ ನಡೀತವೆ ಅಂದರೆ ಬೆಂಗಳೂರಿನಲ್ಲಿ ನಡೀತವೆ. ಆದುದರಿಂದ ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ, ಬೆಂಗಳೂರು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಬಜೆಟ್ನಲ್ಲಿ ಕರ್ನಾಟಕದ ಯಾವ ನಗರದಲ್ಲಿ ಕ್ರೀಡಾ ನಗರವನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ, ಬೆಂಗಳೂರು. ಎಗೇನ್ ಮತ್ತೆ ಬೆಂಗಳೂರು ಬಂದಿದೆ ಆನ್ಸರ್. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ನೋಡಿ, ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ಕಾಯ್ದೆ 2024. ನೋಡಿ, ಇದು ನಿಮಗೆ
ಏನಕ್ಕೆ ನಾನು ಇದನ್ನು ಅಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಇದು ಇತ್ತೀಚೆಗೆ ತಿದ್ದುಪಡಿ ಆಗಿರ್ತಕ್ಕಂಥ ಒಂದು ಕಾಯ್ದೆ 2024. ಸೊ ಹೋದ ವರ್ಷ ಯಾವುದ್ರ ಮೇಲೆ ಪ್ರಶ್ನೆಯನ್ನು ಕೇಳಿದ್ರು ಗೊತ್ತಿದೆ ಎಲ್ರಿಗೂ? NEP ಆಫ್ 2020 ಮೇಲೆ ಪ್ರಶ್ನೆಯನ್ನು ಕೇಳಿದರು, ರೈಟ್? ಯಾವುದರ ಕುರಿತಾಗಿ? ಎಸ್ಸೆನ ಕುರಿತಾಗಿ. ಸೊ ಆದ್ದರಿಂದ ಈ ವರ್ಷ ನಾವು ಇದೇ ಒಂದು ವಿಷಯದ ಮೇಲೆ ಅಂದರೆ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಕಾಯ್ದೆ 2024 ಇದೆಯಲ್ಲ, ಇದನ್ನು ನಾವು ಒಂದು ಎಸ್ಸೆ ಟಾಪಿಕ್ ಅಂತೇಳಿ ಕನ್ಸಿಡರ್ ಮಾಡ್ಬೋದಲ್ಲ? ಯಾಕೆ ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ? ಆದುದರಿಂದ ಇದನ್ನು ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಸಪ್ರೇಟ್ ಆಗಿರ್ತಕ್ಕಂಥ ನೋಟ್ಸನ್ನು ಕೂಡ ತಾವು ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ದ ರೈಟ್ ಆನ್ಸರ್ ವಿಲ್ ಬಿ, ಏನು ಇಲ್ಲಿಗೆ ಹೇಳ್ತಿದ್ದಾರೆ ಅಂದರೆ ಅವರು ಈ ಕೆಳಗಿನ ಯಾವ ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ, ಕರ್ನಾಟಕ ಅಧಿಕೃತ ಭಾಷಾ ಕಾಯ್ದೆ 1963, ರೈಟ್? ಇದು ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಇದನ್ನ ಇಂಗ್ಲೀಷಲ್ಲಿ ಒಂದು ಬಾರಿ ನೋಡ್ಕೊಳ್ಳೋಣ. ಕರ್ನಾಟಕ ಅಫಿಷಿಯಲ್ ಲ್ಯಾಂಗ್ವೇಜ್ ಆ್ಯಕ್ಟ್ ಆಫ್ 1963 ಅಂತೇಳಿ ಕರಿತೀವಿ. ಹೆನ್ಸ್ ದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಕರ್ನಾಟಕ ಸರ್ಕಾರವು ಅಕ್ಕಮಹಾದೇವಿಯನ್ನು ಸಾಂಸ್ಕೃತಿಕ ನಾಯಕಿ ಎಂದು ಘೋಷಿಸಿದೆ. ನೀಟಾಗಿ ಓದಿದವರು ಇದಕ್ಕೆ ಆನ್ಸರ್ ಸರಿನೋ ಅಲ್ಲೋ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿರೋದ್ರಿಂದ ಸಾಂಸ್ಕೃತಿಕ ನಾಯಕಿ ಅಕ್ಕಮಹಾದೇವಿ ಅಲ್ಲ, ಬದಲಾಗಿ ಭಕ್ತಿ ಭಂಡಾರಿ ಬಸವಣ್ಣ ಅಂತಕ್ಕಂಥದ್ದನ್ನು ತಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ತುಂಬಾ ಇಂಪಾರ್ಟೆಂಟ್. ಇದನ್ನು ಅನೌನ್ಸ್ ಮಾಡಿ ನಿಯರ್ಲಿ 1 ವರ್ಷ ಆಯ್ತಾಗಲಿ. ಆದ್ದರಿಂದ ಮೊದಲನೇ ಸ್ಟೇಟ್ಮೆಂಟ್ ತಪ್ಪು. ವಿತ್ ದಟ್ ಐಡಿಯಾ ಆಪ್ಷನ್ ಎ ಇಸ್ ಗಾನ್, ಆಪ್ಷನ್ ಸಿ ಇಸ್ ಗಾನ್ ಆ್ಯಂಡ್ ಆಪ್ಷನ್ ಡಿ ಇಸ್ ಆಲ್ಸೋ ಗಾನ್. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ, 2 ಓನ್ಲಿ. ಬಸವಣ್ಣನವರ ವಚನಗಳನ್ನು ಪರಿಚಯಿಸಲು ಕಲಬುರಗಿಯಲ್ಲಿ ವಚನ ಸಂಗ್ರಹಾಲಯವನ್ನು ಸ್ಥಾಪಿಸಲಾಗುವುದು. ಆಪ್ಷನ್ 2 ಏನಿದೆಯಲ್ಲ ರೈಟ್ ಆನ್ಸರ್. ಇಲ್ಲೊಂದು ಪ್ರಶ್ನೆಯನ್ನು ಕೊಟ್ಟಿದ್ದೀವಿ ನೋಡಿ. ನ್ಯಾನೋ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ 2024 ಯಾವ ಸ್ಥಳದಲ್ಲಿ ಆಯೋಜಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಐಡೆಂಟಿಫೈ ಮಾಡ್ಕೊಳ್ಳೋದಾದರೆ ಬೆಂಗಳೂರು ಇಸ್ ದ ರೈಟ್ ಆನ್ಸರ್. ಒಂದು ಬಾರಿ ಪ್ರಶ್ನೆಯನ್ನು ಗಮನಿಸಿ. ಮೀಸಲಾದ ಆರ್ಥಿಕ ಕಾರಿಡಾರ್ಗಳ ಸುಗಮ ಸಂಚಾರಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಡೆಡಿಕೇಟೆಡ್ ಎಕನಾಮಿಕ್ ಕಾರಿಡಾರ್ ಸುಗಮ ಸಂಚಾರ ಅಂತೇಳಿದೆ. ಸೊ ಇಲ್ಲಿ ನಾವು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ. ಇದು ವಿಶೇಷವಾಗಿ ಬೆಂಗಳೂರಿನಲ್ಲಿ ಸಂಚಾರ ನಿರ್ವಹಣೆಯನ್ನು ಸುಧಾರಿಸುವ ಮತ್ತು ದಟ್ಟಣೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ ಅಂತಿದೆ. ಈ ಆಪ್ಷನ್ ತಪ್ಪಾಗ್ತಾ ಹೋಗುತ್ತೆ. ಕಾರಣ ಏನಂದರೆ ಅವರು ಸರಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಇದು ದಟ್ಟಣೆಯನ್ನು ಕಡಿಮೆ ಮಾಡಲು ಬಸ್ಗಳು ಮತ್ತು ಮೆಟ್ರೋದಂತಹ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗಳ ಬಳಕೆಯನ್ನು ಉತ್ತೇಜಿಸುತ್ತದೆ ಅಂತೇಳಿದೆ. ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಸೊ ಆದುದರಿಂದ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ನೋಡ್ಕೊಂಡಾಗ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಮೊದಲನೇ ಹಂತದಲ್ಲಿ ನಮಗೆ ಮೊದಲನೇ ಸ್ಟೇಟ್ಮೆಂಟ್ ಏನಕ್ಕೆ ತಪ್ಪಾಗ್ತಾ ಹೋಗುತ್ತೆ ನೋಡಿ. ಈ ಒಂದು ಕಾರಿಡಾರ್ಗಳನ್ನು ಮಂಗಳೂರು ಪೋರ್ಟ್ ಮತ್ತು ಬೆಂಗಳೂರು ಪೋರ್ಟ್ಗಳಲ್ಲಿ ಜಾರಿ ಮಾಡಲಾಗಿರುವುದರಿಂದ ಸೊ ಮೊದಲನೇ ಸ್ಟೇಟ್ಮೆಂಟಲ್ಲಿ ಅವ್ರು ಏನು ಕೇಳಿದರೆ ಬೆಂಗಳೂರಿನಲ್ಲಿ ಸಂಚಾರ ನಿರ್ವಹಣೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗ್ತಾ ಹೋಗುತ್ತೆ. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ. ಇಲ್ಲೊಂದು ಚಿಕ್ಕದಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ, ಇದನ್ನು ಇಂಗ್ಲೀಷಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಅಂತೇಳಿ ಕರಿತೀವಿ. ಇದರ ಕೇಂದ್ರ ಕಚೇರಿ ಹರಿಯಾಣದ ಗುರುಗ್ರಾಮ್ ಪ್ರದೇಶದಲ್ಲಿದೆ. 101ನೇ ಸದಸ್ಯ ರಾಷ್ಟ್ರವಾಗಿ ನೇಮಕವಾಗಿದೆ ಒಂದು ರಾಷ್ಟ್ರ. ಸದಸ್ಯತ್ವವನ್ನು ಹೊಂದಿರತಕ್ಕಂಥ ರಾಷ್ಟ್ರ ನೇಪಾಳ. ನಮ್ಮದೊಂದು ಟೆಲಿಗ್ರಾಮ್ ಚಾನಲ್ ಇದೆ, ಕ್ರಿಯೇಟಿವ್ IAS ಅಕಾಡೆಮಿ ಅಂತಕ್ಕಂಥ ಒಂದು ಟೆಲಿಗ್ರಾಮ್ ಚಾನಲ್. ಇದುವರೆಗೂ ಯಾರು ಆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ವೋ ದಯವಿಟ್ಟು ಜಾಯ್ನ್ ಆಗಿ. ನಂತರದಲ್ಲಿ ಕ್ರಿಯೇಟಿವ್ IAS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಥ್ಯಾಂಕ್ ಯು ನೋಡೋರು.